ನಮಸ್ಕಾರ. ನಾನು CM ಶಾಬಾಸ್ ಖಾನ್, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ನಾನು ಈ ಬಾರಿ ಬರ್ತಾ ಇರುವಂತಹ ಲೋಕಸಭಾ ಚುನಾವಣೆಯಲ್ಲಿ ದೇಶದೆಲ್ಲೆಡೆ ಎಲ್ಲ ಕಡೆಯೂ ನಾವು ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ದೇಶದಲ್ಲಿ ನಮ್ಮದು ಒಂದು ಪ್ರಣಾಳಿಕೆ ಹಾಗೂ ಪ್ರಮಾಣ ಪತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಈ ಯಾವುದೇ ಗೌರ್ಮೆಂಟ್ಗೂ ಕೂಡ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೆ ತಾಕತ್ತಿಲ್ಲ ಈ ತರ ಪ್ರಮಾಣವನ್ನು ಮಾಡೋದಕ್ಕೆ. ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ನಮ್ದು ಯಂಗ್ಸ್ಟಾರ್ ಎರಡೇ ಗ್ಯಾರಂಟಿ ಏನಂತ ಹೇಳಿದ್ರೆ, ಯಂಗ್ಸ್ಟಾರ್ ಭಾರತ್ ಖರ್ಜ್ ಸೆ ಆಜಾದಿ ಯೋಜನಾ, ಯಂಗ್ಸ್ಟಾರ್ ಭಾರತ್ ಸ್ಕೂಲ್ ಫೀಸ್ ಸೆ ಆಜಾದಿ ಯೋಜನಾ ಅಂತ. ಎರಡು ಇದರಿಂದ ಒಂದು, ಯಾವುದೇ ರೀತಿಯ ಬ್ಯಾಂಕುಗಳಲ್ಲಿ ನೀವು ಸಾಲ ಪಡೆದಿಟ್ಕೊಂಡಿದ್ರು ಕೂಡ ನೀವು EMI ಅಂತ ಕಟ್ಟುವಂತ ಅವಶ್ಯಕತೆ ಇಲ್ಲ. 5 ಲಕ್ಷ ರೂಪಾಯಿವರೆಗೂ ನಿಮ್ಮ ಸಾಲ ಮನ್ನಾವನ್ನು ಮಾಡ್ಕೊಡ್ತೀವಿ. ನೀವು EMI ಗಳನ್ನು ಕಟ್ತಾ ಇದ್ರೆ ನೀವು ದುರ್ಬಳಕೆ ಮಾಡ್ತಾ ಇದ್ದಾರೆ, ಅವರೆಲ್ಲ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಏನಕ್ಕಂದ್ರೆ ಒಂದು EMI ಕಟ್ಟಿಲ್ಲ ಅಂದ್ರೆ ಇದನ್ನೆಲ್ಲ ಕಟ್ಟುವಂತ ಅವಶ್ಯಕತೆ ಇಲ್ಲ, ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಈ ನಮ್ಮ ಪಕ್ಷದಿಂದ ಪ್ರಣಾಳಿಕೆ ಹಾಗೂ ಪ್ರಮಾಣ ಪತ್ರವನ್ನು ಪಡ್ಕೊಂಡು ನಿಮ್ಮ ಬ್ಯಾಂಕ್ಗಳಲ್ಲಿ ಆಮೇಲೆ ಸ್ಕೂಲ್ ಕಾಲೇಜ್ಗಳಲ್ಲಿ ಸಬ್ಮಿಟ್ ಮಾಡಿ ಅವರು ನಿಮ್ಗೆ 3 ತಿಂಗಳ ಕಾಲ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ಬೆಂಗಳೂರು ಸೆಂಟ್ರಲ್ ಹಾಗೂ ಬೆಂಗಳೂರು ಸೌತ್ ಎರಡು ಕಡೆ ನಾನು MP ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಕ್ಷೇತ್ರದ ಜನ ಇವತ್ತಿಂದಾನೇ EMI ಕಟ್ಟೋದನ್ನ ನಿಲ್ಲಿಸಿ. ಏಜೆಂಟ್ಗೂ ಕೂಡ ನೀವು ಹೆದರುವಂತ ಅವಶ್ಯಕತೆ ಇಲ್ಲ, ಯಾವನು ಕೂಡ ನಿಮ್ಗೆ ಹೆದರುವಂತ ಲಾಯಕ್ಕೂ ಇಲ್ಲ. ಯಾವುದೇ MP MLA ನಿಮ್ಗೆ ಇಲ್ಲಿ ಗಂಟ ಕೇಳಿಲ್ಲ ಅನ್ಬೋದು, ಆದ್ರೆ ಇವತ್ತು ನಾನು CM ಶಾಬಾಸ್ ಖಾನ್ ನಿಮಗೆ ಕೇಳಕ್ ಬಂದಿದ್ದೀನಿ. ನಿಮ್ಮ ಮನೆ ಗಂಟ ಈ ಪ್ರಮಾಣ ಪತ್ರವನ್ನು ತಲುಪಿಸ್ತೀನಿ. ರಾಜ್ಯದ ಎಲ್ಲಾ ಮನೆಗೂ ಕೂಡ ಈ ಪ್ರಮಾಣ ಪತ್ರವನ್ನು ತಲುಪಿಸ್ತೀನಿ ಒಂದು ಪಕ್ಷದಿಂದ. ಹಾಗೆ ಎಲ್ಲಾ ದೇಶದಲ್ಲೂ ಕೂಡ ನಮ್ಮ ಕ್ಯಾಂಡಿಡೇಟ್ಗಳು ಎಲ್ಲೆಲ್ಲೂ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಕ್ಯಾಂಡಿಡೇಟ್ ಕೂಡ ಬಂದ್ರು ಸಾಕು ನಮ್ಗೆ. 100 ಕ್ಯಾಂಡಿಡೇಟ್ ಗೆದ್ಬಿಟ್ಟು ನಾವು ರಾಜ್ಯಸಭೆಯಲ್ಲೇ ನಮ್ದೇ ನಡೆಸಬೇಕು, ಲೋಕಸಭೆಯಲ್ಲಿ ಆತರ ಯಾವುದೇ ರೀತಿ ಅಲ್ಲ. ಆಮೇಲೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾವು ಈ ರಾಜ್ಯದಲ್ಲಿ 28 ಕಡೆನೂ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ಅಂದ್ರೆ ಗೋವಾ, ಈ ಉತ್ತರ ಪ್ರದೇಶ ಅಂತ ಕಡೆ ಎಲ್ಲ ನಾವೇನ್ ಮಾಡಿದ್ದೀವಿ, ಹೈದರಾಬಾದ್ ಅಂತ ಕಡೆ ಎಲ್ಲ ಏನ್ ಹಾಕಿದೀವಿ ಅಂದ್ರೆ 5-5, 10 ಕ್ಯಾಂಡಿಡೇಟ್ ಎಲ್ಲಾ ಕಡೆ MP ಗಳಿದ್ದಾವೆ. ಹೆಚ್ಚು ಕಮ್ಮಿ 150 MP ಗಳಿದ್ದಾವೆ ನಮ್ಮ ಪಕ್ಷಕ್ಕೆ ಕಂಟೆಸ್ಟ್ ಮಾಡ್ತಾ ಇರುವಂತವ್ರು. ಅದರಲ್ಲಿ ನಾವು ಹೆಚ್ಚು ಕಮ್ಮಿ ಅಂದ್ರೆ ನಾವು ಒಂದು ಲೆಕ್ಕಾಚಾರ ಹಾಕಿರೋ ಪ್ರಕಾರ ಬೆಂಗಳೂರು ಸೌತ್ ಇಂದ ಹಾಗೆ ಸೆಂಟ್ರಲ್ ಇಂದ ಎರಡು ಕಡೆಯಿಂದನೂ ಕೂಡ ನಾನು ಗೆಲ್ಲೋದಂತೂ 100ಕ್ಕೆ 100 ಸತ್ಯ, 100ಕ್ಕೆ 100 100% ಜನಗಳ ಕಾನ್ಫಿಡೆನ್ಸ್ ಇದು. ಏನಕ್ಕಂದ್ರೆ ಈ ತರ ಯಾರು ಭರವಸೆ ಕೊಟ್ಟಿಲ್ಲ. ಇದನ್ನ ನಾನು ಭರವಸೆ ಕೊಟ್ಟಿರೋ ಪ್ರಕಾರ ಎಲ್ಲರಿಗೂ ನಡೆಸಿಕೊಡ್ತಾ ಇದ್ದೀನಿ. ನಾನು ಬಿಜೆಪಿ ಕಾಂಗ್ರೆಸ್ ತರ ಕುಕ್ಕರು ನಿಕ್ಕರು ಫ್ರೀ ಕೊಡೋ ಸರ್ಕಾರ ಕಟ್ಟಕ್ ಹೋಗ್ತಾ ಇಲ್ಲ. ನೀವು ಸಾಲ ಮಾಡಿದಿರಲ್ಲ 5 ಲಕ್ಷ ರೂಪಾಯಿ ತನಕ ನಾನು ಸಾಲ ತೀರ್ಸಕ್ ಹೋಗ್ತಾ ಇರೋದು. 5 ಲಕ್ಷ ರೂಪಾಯಿ ಅಂದ್ರೆ ಹೋಮ್ ಲೋನ್, ಗೋಲ್ಡ್ ಲೋನ್, ವೆಹಿಕಲ್ ಲೋನ್, ಯಾವುದೇ ರೀತಿಯ ನೀವು ಲೋನ್ ಪಡ್ಕೊಂಡಿದ್ರು EMI ಕಟ್ಟುವಂತ ಅವಶ್ಯಕತೆ ಇಲ್ಲ. ನನ್ನ ಕ್ಷೇತ್ರದ ಜನ ಹಾಗೆ ನನ್ನ ಕ್ಯಾಂಡಿಡೇಟ್ಗಳು ಎಲ್ಲೆಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಲ್ಲೂ ಕೂಡ ನೀವು EMI ಗಳನ್ನು ಕಟ್ಟುವಂತ ಅವಶ್ಯಕತೆ ಇಲ್ಲ. ಏನಕ್ಕಂದ್ರೆ ಇವರು ಯಾವುದೇ ಏಜೆಂಟ್ಗಳು ಬಂದು ನಿಮ್ಮನ್ನು ಹೆದರ್ಸ್ತಾ ಇದ್ರೆ, ನಿಮ್ಮ ಮೇಲೆ EPK ಫೈಲ್ ಆಗಿದ್ರೆ, ನಿಮ್ಮ ಲೋಕ ಅದಾಲತಿಂದ ನೋಟಿಸ್ ಬಂದಿದ್ರೆ, ನಿಮ್ಗೆ ಯಾವ್ದಾದ್ರು ಪೊಲೀಸ್ನವರು ಸ್ಟೇಷನ್ಗಳಿಂದ ಫೋನ್ ಮಾಡಿ ಹೆದರ್ಸ್ತಾ ಇದ್ರೆ ಅಂತವ್ರಿಗೂ ಎಲ್ಲರಿಗೂ ಕೂಡ ನಾವು ಕ್ರಮ ತಗೋತೀವಿ. ನಾವು ಅವ್ರ ವಿರುದ್ಧನೇ ಹೋರಾಡಿ ಅವ್ರ ಮೇಲೆ FIR ಮಾಡಿಸ್ತೀವಿ. ಯಾರಿಗೂ RBI ಅಧಿಕಾರ ಕೊಟ್ಟಿಲ್ಲ ಮನೆಗೆ ನುಗ್ಬಿಟ್ಟು ನೀವು ವಾಷಿಂಗ್ ಮಿಷಿನ್ ಫ್ರಿಜ್ ಎತ್ಕೊಂಡು ಹೋಗಿ ಅಂತ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಮ್ಮ ಗಾಡಿಗಳನ್ನು ನೀವು ಆಟೋಗಳನ್ನು ಜಪ್ತು ಮಾಡಿ ಅಂತ ಯಾರು ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ನಿಮ್ಮ ಮನೆ ಮುಂದೆ ಬಂದ್ಬಿಟ್ಟು ನಿಮ್ಮ ಮಾನಹಾನಿ ತೆಗೀರಿ, ನಿಮ್ಮ ಮರ್ಯಾದೆ ತೆಗೀರಿ ಅಂತ ಹೇಳಿ ಈ ತರ ಯಾವುದಾದ್ರೂ ಒಂದು ಕೇಸ್ ಬಂದ್ರು ಕೂಡ ಅವನನ್ನ ಫಸ್ಟ್ ಅವನು ಇರೋ ಬ್ಯಾಂಕ್ಗಳಿಂದ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಆಮೇಲೆ ಅವನ ಏಜೆಂಟ್ಗಳನ್ನ ಅವ್ರು ಯಾವನೋ ಹೆದರಿಸಿದ್ರು ಅವನ ಮೇಲೆ FIR ಮಾಡಿ ಅವನ ಮೇಲೆ ಕಾನೂನು ಕ್ರಮವನ್ನು ತಗೋಬೇಕಾಗುತ್ತೆ. ಹುಷಾರ್ ಅಂತ ಹೇಳ್ತಾ ನನ್ನ 2 ಮಾತನ್ನು ನನ್ನ ಜೊತೆ ಅಭ್ಯರ್ಥಿಯಾಗಿ ನನ್ನ ರೂರಲ್ ಇಂದ ಕಂಟೆಸ್ಟ್ ಮಾಡ್ತಾ ಇರೋರು MD ದಸ್ತಗಿರಿ ಅಂತ ಇದ್ದಾರೆ. ನಾರ್ತ್ ಇಂದ ಕಂಟೆಸ್ಟ್ ಮಾಡ್ತಾ ಇರೋರು ಸೈಯದ್ ಮೊಯಿನುದ್ದೀನ್ ಅಂತ ಇದ್ದಾರೆ. ಹಾಗೇನೆ ಎಲ್ಲಾ ಕಡೆನೂ ನೋಡಿ ಆಸ್ಪಿರೆಂಟ್ ಇರ್ತಾರೆ. ಎಲ್ಲರಿಗೂ ಕೂಡ ನಾವು ವಿಚಾರಣೆ ಮಾಡ್ಬಿಟ್ಟು ಅವ್ರದ್ದು ಬ್ಯಾಕ್ ಗ್ರೌಂಡ್ ತೆಗೆದು ಅವ್ರ ಕೈಲಿ ಎಷ್ಟು ತಾಕತ್ತಿದೆ, ಅವ್ರು ಎಷ್ಟು ಖರ್ಚು ಮಾಡಬಹುದು. ಈಗ ನನ್ನ ಕ್ಷೇತ್ರಕ್ಕೆ ಒಂದು ಪೇಪರ್ ನನಗೆ ಹೆಚ್ಚು ಕಮ್ಮಿ ಅಂದ್ರೆ 15 ರೂಪಾಯಿ ಬೀಳುತ್ತೆ. 20 ಲಕ್ಷ ಜನಕ್ಕೆ ನಾನು ಹಂಚಬೇಕು. ನಾನು ಏನು ಕರೋಡ್ಪತಿ ಮನೆಯಿಂದ ಅಂಬಾನಿ ಅದಾನಿ ಮನೇಲಿ ಹುಟ್ಟಿಲ್ಲ. ನಾನು ಬಡತನ ಕುಟುಂಬದಲ್ಲಿ ಹುಟ್ಟಿ ಹೊಳೆನರಸೀಪುರದಿಂದ ಬಂದು ಇಲ್ಲಿ ಗಂಟ ನಾನು ಈ ರಾಜಕಾರಣಕ್ಕೆ 2017ರಿಂದ ಬಂದು ಜನಗಳಿಗೆ ಸೇವೆ ಮಾಡ್ಕೊಂಡು ಬಂದಿರೋನು. ನಾನು ದುಡ್ಡಿನ ಆಸೆಗೆ ಬಂದಿರೋನಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಕೂಡ ಜನಗಳ ಸಪೋರ್ಟ್ ತಗೊಂಡು ಜನಗಳಿಗೋಸ್ಕರ ಜನಗಳ ಆಶ್ವಾಸನ ಒಂದಿಗೆ ಜನಗಳ ಬಂದು ನನ್ನ ಮನೆ ಹತ್ರ ಹೇಳಿದಕ್ಕೆ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಹೊರತು ನನ್ನ ಪಕ್ಷ ಅಂತ ನಾನು ಕಂಟೆಸ್ಟ್ ಮಾಡ್ತಾ ಇಲ್ಲ.